ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಗೃಹಜ್ಯೋತಿ ಬಗ್ಗೆ. ಅಂದರೆ ಗೃಹಜ್ಯೋತಿ ಫ್ರೀ ಕರೆಂಟ್ 200 ಯೂನಿಟ್ ನಿಮ್ಗೆ ಫ್ರೀ ಕೊಟ್ಟಿದ್ರಲ್ಲ, ಇಷ್ಟು ದಿವಸ ನೀವು ಫ್ರೀ ಯೂಸ್ ಮಾಡಿದ್ರಿ, ಇನ್ಮೇಲೆ ನೀವು ದುಡ್ಡು ಕೊಡಬೇಕಾಗಿ ಬರ್ಬೋದು. ಅಂದ್ರೆ ಈ ವಿಡಿಯೋ ಫುಲ್ ನೋಡಿದ್ರೆ ನೀವು ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ, ಮುಂದೆ ಫ್ರೀನೇ ಕಂಟಿನ್ಯೂ ಆಗ್ತೈತಿ. ಈ ವಿಡಿಯೋ ಎಂಡ್ ತನಕ ನೋಡಿರಿ, ಗೊತ್ತಾಗ್ತೈತಿ ಎಲ್ಲ ಡೀಟೇಲ್ಸು, ಏನು ಮಾಡಬೇಕು ಏನಿಲ್ಲ ಅಂತ ಎಲ್ಲ ಡೀಟೇಲ್ಸ್ನ ಈ ವಿಡಿಯೋದಾಗ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ವಿಡಿಯೋ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ಬೇರೆದವ್ರಿಗೆ ಶೇರ್ ಮಾಡಿರಿ, ಅವ್ರಿಗೂ ಗೊತ್ತಾಗಲಿ ಈ ವಿಷಯ. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಏನಪ್ಪ ಅಂದರೆ ಗೃಹಜ್ಯೋತಿ ಅಂತ ನಿಮ್ಗೆ ಗೊತ್ತೇ ಇರ್ತೈತಿ, ಫ್ರೀ ಕರೆಂಟ್ ಬಗ್ಗೆ. ಅದು ಏನಪ್ಪ ಅಂದ್ರೆ ಹೊಸದಾಗಿ ಈ ಥರ ನೀವು ನೋಡಿರ್ತೀರಿ. ನಾ ಹೋದ ವಿಡಿಯೋ ಮಾಡಿದ್ನಿ, ಯಾವುದು SIR ಫಾರ್ಮ್ ಬಗ್ಗೆ, ಅಂದರೆ ವೋಟರ್ ID ವೆರಿಫೈ ಮಾಡೋದು. ಅದೇ ರೀತಿ ಫಸ್ಟ್ ನೀವು ಈ ಯಾವ್ಯಾವ ಸ್ಕೀಮ್ಗಳು ತಂದಾರಲ್ಲ ಎಲ್ಲನೂ ವೆರಿಫೈ ಮಾಡ್ಕೊತಾನೆ ಬಂದಾರ. ವೆರಿಫೈ ಮಾಡಿದ ತಕ್ಷಣ ಏನಾಗ್ತದೆ, ಅದರ ಸುಳ್ಳು ಯಾವುದು, ನಿಜ ಯಾವುದು, ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ ಯಾವುದು, ಅದನ್ನು ನೋಡಿಕೊಂಡು ಒರಿಜಿನಲ್ ಇರೋದು ಇರ್ತೈತಿ, ಡೂಪ್ಲಿಕೇಟ್ ಇರೋದನ್ನು ಕ್ಯಾನ್ಸಲ್ ಮಾಡ್ತದೆ ಗೌರ್ಮೆಂಟ್. ಯಾಕಂದ್ರೆ ಗೌರ್ಮೆಂಟ್ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ, ಗೌರ್ಮೆಂಟ್ ಯಾವುದು ಫ್ರೀ ಕೊಡೋಂಗಿಲ್ಲ. ಫ್ರೀ ಕೊಟ್ಟೈತೆ ಅಂದ್ರೂ ಅದ್ರಾಗ ನೀವು ಕೆಲವೊಂದು ಜನ ಏನು ಮಾಡ್ತಾರೆ, ಇದ್ದವ್ರನ್ನೂ ತೊಗೋತಿರ್ತಾರೆ, ಇಲ್ಲದೇ ಇರೋರು ತೊಗೋತಿರ್ತಾರೆ. ಕೆಲವೊಬ್ರು ಡೂಪ್ಲಿಕೇಟ್ ಮಾಡಿ ದುಡ್ಡು ಕೊಟ್ಟು ಏನೋ ಗದ್ದಲ ಹಾಕ್ಕೊಂಡು ಒಟ್ಟು ಏನೋ ಒಂದು ಗೌರ್ಮೆಂಟ್ಗೆ ಕಣ್ಣಾಗ ಮಣ್ಣು ಹಾಕಿ ಇದು ಮಾಡ್ಕೊಂಡಿರ್ತಾರೆ, ಏನೋ ಒಂದು ಮಾಡಿಕೊಂಡು ಫ್ರೀಯಾಗಿ ಯೂಸ್ ಮಾಡ್ಕೊತಿರ್ತಾರೆ. ಅದನ್ನು ವೆರಿಫೈ ಮಾಡೋ ಸಲುವಾಗಿ ಗೌರ್ಮೆಂಟ್ ಈ ಥರ ಎಲ್ಲ ರೂಲ್ಸ್ ತರತೈತಿ. ಅದಕ್ಕಾಗಿ ನೋಡಿರಿ, ಏನಿಲ್ಲ, ಗೃಹಜ್ಯೋತಿನೂ ಸೇಮ್ SIR ಫಾರಮ್ ಥರನೇ. ಅದು SIR ಫಾರ್ಮ್ ಅಂದರೆ ವೋಟರ್ ID ವೆರಿಫೈ ಮಾಡೋದಲ್ಲ, ಅದೇ ರೀತಿ ಇದನ್ನು ವೆರಿಫೈ ಅಷ್ಟೇ. ಇದು ಸಿಂಪಲ್ಲಾಗಿ ಇರ್ತೈತಿ, ದೊಡ್ಡ ಸೀರಿಯಸ್ ಆಗಿಲ್ಲ, ಯಾರೂ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಎಲ್ಲೂ ಹೋಗೋಬೇಕಾಗೂ ಇಲ್ಲ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಪಾಳೆ ಹಚ್ಚಿ ಏನೂ ಮಾಡೋ ಅವಶ್ಯಕತೆ ಇಲ್ಲ. ನೋಡ್ತಿರಲಿಲ್ಲ ಲೈನ್ಮ್ಯಾನ್ಗಳು, ಅಂದ್ರೆ ನಿಮ್ಮ ಮನೆಗೆ ಬಿಲ್ ಕೊಡೋಕೆ ಬರ್ತಾರಲ್ಲ, ಕರೆಂಟ್ ಬಿಲ್, ಅವರೇ ಮನೆಗೆ ಬರ್ತಾರೆ. ಅವ್ರು ಬರ್ಬೋದು, ಇಲ್ಲ KEB ಅವ್ರು ಯಾರೋ ಬರ್ಬೋದು. ಒಟ್ಟು ಬರ್ಬೋದು. ಬಂದ ತಕ್ಷಣ ನಿಮ್ಮ ರಿಯಲ್ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡ್ತಾರೆ. ರಿಯಲ್ ಡಾಕ್ಯುಮೆಂಟ್ಸ್ ಅಂದರೆ ಏನಪ್ಪ ಅಂದ್ರೆ, ನಿಮ್ಮ ಡಾಕ್ಯುಮೆಂಟ್ಸ್ ಏನೇನು ಇಟ್ಕೋಬೇಕಪ್ಪ ಅಂದ್ರೆ, ಫಸ್ಟ್ಗೆ ನೋಡಿರಿ ಆಧಾರ್ ಕಾರ್ಡ್ ಬೇಕು. ಆಧಾರ್ ಕಾರ್ಡ್ ಆದ ತಕ್ಷಣ ವೋಟರ್ ID ಬೇಕು. ವೋಟರ್ ID ತಕ್ಷಣ ಪ್ಯಾನ್ ಕಾರ್ಡ್ ಆದ ತಕ್ಷಣ ರೇಷನ್ ಕಾರ್ಡ್ ಮೇನ್ ಬೇಕು. ರೇಷನ್ ಕಾರ್ಡ್ ಇರಲಿಲ್ಲ ಅಂದರೂ ನಡೀತದೆ, ಯಾಕಂದ್ರೆ ಕೆಲವೊಬ್ಬರು ರೇಷನ್ ಕಾರ್ಡ್ ಇರೋಂಗಿಲ್ಲ, ಬಾಡಿಗೆ ಮನೆಯೊಳಗೆ ಇರ್ತಾರೆ. ಅದು ಇದ್ದರೂ ಓಕೆ, ಇರಲಿಲ್ಲ ಅಂದ್ರೆ ಓಕೆ. ಅದ ತಕ್ಷಣ ರೆಂಟ್ ಅಗ್ರಿಮೆಂಟ್ ಬೇಕು, ಬಾಡಿಗೆ ಇದ್ದವ್ರದ್ದು. ಇಲ್ಲಪ್ಪ ಅಂದ್ರೆ ಸ್ವಂತ ಮನೆಯೊಳಗಿದ್ದವ್ರದ್ದು, ಅವ್ರದ್ದು ಮನೆ ಜಾಗದ ಪತ್ರ ಅಥವಾ ಮನೆ ಪತ್ರ ಇದ್ದರೂ ನಡೀತೈತಿ. ಅದನ್ನು ಎಕ್ಸ್ಟರ್ನಲ್ ಅಂದರೆ ನೀವು ಇಟ್ಕೋರಿ, ಕೇಳಿದ್ರು ಕೇಳ್ಬೋದಂತ. ಇಷ್ಟು ತೊಗೊಂಡು ಇಟ್ಕೋರಿ. ಅವ್ರು ಯಾವಾಗ ಬರ್ತಾರೆ ಹೇಳಕ್ಕೆ ಬರೋದಿಲ್ಲ, ಇವತ್ತೇ ಬರ್ಬೋದು, ಇಲ್ಲ ನಾಳೆ ಬರ್ಬೋದು, ಇನ್ನೂ ಒಂದು ತಿಂಗಳು ಬಿಟ್ಟು ಬರ್ಬೋದು. ಬಂದ ತಕ್ಷಣ ನಿಮ್ದು ಎಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಅವ್ರ ಹತ್ರನೂ ಒಂದು ಫಾರಮ್ ಇರ್ತೈತಿ, ಇದೇ ರೀತಿ SIR ಫಾರಮ್ ಥರನೇ ಒಂದು ಫಾರಮ್ ಇರ್ತೈತಿ. ನಿಮಗೆಲ್ಲ ಡೀಟೇಲ್ಸ್ ಕೇಳ್ತಾರೆ. ಡೀಟೇಲ್ಸ್ ಹೇಳ್ರಿ ಸರಿಯಾಗಿ, ಎಲ್ಲ ಡಾಕ್ಯುಮೆಂಟ್ಸ್ ನೋಡ್ಕೊಂಡು, ಒರಿಜಿನಲ್ ಡಾಕ್ಯುಮೆಂಟ್ಸ್ ನೋಡಿಕೊಂಡು ಎಲ್ಲ ಬರ್ಕೊಂಡು, ಆಮೇಲೆ ಇನ್ನೊಂದು ನಿಮ್ಮ ಇನ್ಕಮ್ ಕಾಸ್ಟ್ ಇದ್ದರೆ ಇಟ್ಕೋರಿ, ಇರಲಿಲ್ಲ ಅಂದ್ರೆ ನಿಮ್ದು ಯಾವ್ದು ಕಾಸ್ಟ್ ಐತೆ ಅಂತ ಹೇಳ್ರಿ, ಬರ್ಕೋತಾರೆ. ಅದಾದ ತಕ್ಷಣ ನೋಡಿರಿ, ಇಷ್ಟೇ ಸಿಂಪಲ್ಲಾಗಿರ್ತೈತಿ. ನೀವೇನು ತುಂಬಿ SIR ಫಾರಮ್ ಥರ ನೀವೇನು ಕಷ್ಟಪಡಬೇಕಾಗಿಲ್ಲ. ಮನೆಗೆ ಬರ್ತಾರೆ, ಅವರೇ ತುಂಬ್ಕೋತಾರೆ, ಅವರೇ ಒಯ್ದು ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡ್ತಾರೆ. ಅದು ಆನ್ಲೈನ್ ಮಾಡ್ತಾರೋ ಅಥವಾ ಆಫೀಸಿಗೆ ಸಬ್ಮಿಟ್ ಮಾಡ್ತಾರೋ ಅದು ಸೆಕೆಂಡ್ರಿ, ಬಟ್ ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಿಮ್ಮ ಗೃಹಜ್ಯೋತಿ ಅದೇ ರೀತಿ ಕಂಟಿನ್ಯೂ ಆಗ್ತೈತಿ, ನೋ ಪ್ರಾಬ್ಲಮ್. ಅದಕ್ಕೆ ಇಷ್ಟು ಮಾಡಿದರೆ ಸಾಕು, ನಿಮ್ಮ ಗೃಹಜ್ಯೋತಿ ಮತ್ತೆ ಕಂಟಿನ್ಯೂ ಆಗ್ತೈತಿ, ಯಾವುದೇ ರೀತಿ ಕ್ಯಾನ್ಸಲ್ ಆಗಂಗಿಲ್ಲ. ಮತ್ತು ಈ ಕೆಲಸ ಮಾಡಿಲ್ಲಪ್ಪ ಅಂದ್ರೆ ಕ್ಯಾನ್ಸಲ್ ಆಗ್ತೈತಿ. ಇದ್ರಾಗ ಏನಪ್ಪ ಅಂದ್ರೆ, ನೀವು ಆಗಲೇ ಹೇಳ್ದಂಗೆ ನಾನು ಡೂಪ್ಲಿಕೇಟ್ ಅಂದರೆ ಈ ಸದ್ದು ಏನು ಮಾಡ್ತಾರೋ ಎಲ್ಲನೂ ಈಗ ಲೈಫ್ ಒಳಗೆ ಜೀವನದಾಗ ಎಲ್ಲನೂ ಇಂಡಿಯಾದಾಗ ಇಂಡಿಯಾ ಅಷ್ಟೇ ಅಲ್ಲ, ಎಲ್ಲ ಕಡೆಯೂ ಬರೀ ಡೂಪ್ಲಿಕೇಟ್ ದುಡ್ಡು ಕೊಟ್ಟು ಏನು ಬೇಕಾದರೂ ಮಾಡ್ಕೋತಾರೆ. ಅದಕ್ಕೆ ಈಗ ಅದೇ ರೀತಿ ಮಾಡಬಾರ್ದು ಅಂತೇಳಿ ಗೌರ್ಮೆಂಟ್ ಈ ಥರ ರೂಲ್ಸ್ಗಳು ತರತೈತಿ, ಹೊರತು ಯಾರಿಗೂ ಕಷ್ಟ ಕೊಡ್ಬೇಕಂತ ಇಲ್ಲ. ಬಟ್ ಈ ಥರ ನೀವು ಇದನ್ನು ಮಾಡಬೇಕು ನಿಜವಾಗ್ಲೂ. ಯಾಕಪ್ಪ ಅಂದ್ರೆ ತಿಳಿಬೇಕು, ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಒರಿಜಿನಲ್ಲು, ಯಾವುದು ಏನೋ ಡೂಪ್ಲಿಕೇಟ್ ಅನ್ನೋದು ಗೊತ್ತಾಗಬೇಕು ಸರ್ಕಾರಕ್ಕೂ ಮತ್ತು ಜನಕ್ಕೆ. ಏನು ಮಾಡ್ತಿರ್ತಾರೆ ಬಡವರು, ಶ್ರೀಮಂತರು, ಇಲ್ಲಿ ಶ್ರೀಮಂತರು ಜಾಸ್ತಿ ತೊಗೋತಿರ್ತಾರೆ ಗೌರ್ಮೆಂಟಿಂದ ಸವಲತ್ತು, ಬಟ್ ಬಡವ್ರಿಗೆ ಏನೂ ಸಿಗ್ತಿರಲ್ಲ. ಈಗ ಎಕ್ಸಾಂಪಲ್ ನೋಡಿರಿ, ಬಡವರಿಗೆ ಕೆಲವೊಬ್ರಿಗೆ ರೇಷನ್ ಕಾರ್ಡ್ ಇಲ್ಲ, ಇನ್ನು ಕೆಲವೊಬ್ರಿಗೆ ಶ್ರೀಮಂತರಿಗೆಲ್ಲ ರೇಷನ್ ಕಾರ್ಡ್ ಅದಾವೆ. ಎಕ್ಸಾಂಪಲ್ ನೋಡ್ತೀರಿ ನೀವು ಆಜು ಬಾಜು ನಿಮ್ಮ ಮನೆಯೊಳಗೆಲ್ಲ. ಎಕ್ಸಾಂಪಲ್ ನನ್ನ ತೊಗೋರಿ, ನಮ್ದು ರೇಷನ್ ಕಾರ್ಡ್ ಇಲ್ಲ, ಆಜು ಬಾಜು ಎಲ್ಲ ದೊಡ್ಡ ಮಂದಿದೆಲ್ಲ ರೇಷನ್ ಕಾರ್ಡ್ ಇರ್ತಾವೆ, ರೇಷನ್ ಬರ್ತಿರ್ತೈತಿ, ಬಟ್ ಅವ್ರಿಗೆ ಯೂಸ್ ಆಗ್ತಿರಲ್ಲ. ಆದ್ರೆ ಬಡವರಿಗೆ ರೇಷನ್ ಕಾರ್ಡ್ ಇರೋದಿಲ್ಲ, ರೇಷನ್ ಬರ್ತಿರಲ್ಲ, ಅವ್ರಿಗೆ ಯೂಸ್ ಆಗ್ತಿರಲ್ಲ. ಈಗ ಎಕ್ಸಾಂಪಲ್ ಅಷ್ಟೇ. ಈ ಥರ ಎಲ್ಲನೂ ಹೇಳ್ಬೇಕು.
ಗೌರ್ಮೆಂಟ್ ಕಡೆಯಿಂದ ಸವಲತ್ತು ಬಡವರಿಗೆ ಸಿಗ್ತಿರಲ್ಲ, ಶ್ರೀಮಂತರಿಗೆ ಸಿಗ್ತಿದೆ. ಅದ್ರ ಸಲುವಾಗಿ ಇದನ್ನೇ ಗೌರ್ಮೆಂಟ್ ವೆರಿಫೈ ಮಾಡೋ ಸಲುವಾಗಿ ಈ ಥರ ರೂಲ್ಸ್ಗಳು ಹೊಸ ರೂಲ್ಸ್ಗಳು ತರ್ತಾ ಇರ್ತೈತಿ. ಈ ಥರ ಮಾಡಿರಿ, ನಿಮ್ಮ ಗೃಹಜ್ಯೋತಿ ಕಂಟಿನ್ಯೂ ಆಗ್ತೈತಿ. ಓಕೆ, ನೆಕ್ಸ್ಟ್ ಏನಾರು ಹೊಸ ವಿಷಯಗಳು ಬಂದ್ರೆ ಅದನ್ನು ನಾನು ನಿಮ್ಗೆ ತಿಳಿಸ್ಕೊಂಡು ನಿಮ್ಮ ಕಡೆ ಹಂಚ್ಕೋತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರ್ರಿ, ಹಂಗೆ ಹೊಸ ವಿಷಯಗಳು ತಿಳ್ಕೊತಾ ಇರ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತು ಮುಂದೆ ನೋಡೋದ ಸಿಗೋಣ್ರಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.